ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಅಕ್ಟೋಬರ್ ತಿಂಗಳ 7ನೇ ತಾರೀಕಿನ ಮಂಗಳವಾರದ ದೇವರ ವಾಕ್ಯವು ಯೆಹೋಶುವನು. ಹೀಗೆ ಯೆಹೋಶುವನು ಅಮಾಲೇಕ್ಯನನ್ನು ಅವನ ಜನರನ್ನು ಕತ್ತಿಯಿಂದ ಸೋಲಿಸಿದನು. ವಿಮೋಚನ ಕಾಂಡ 17-13. ಇಂದು ನಾವು ಕರ್ತನ ಸೇವಕ ಮತ್ತು ಪರಾಕ್ರಮಿ ಯೋಧನಾದ ಯೆಹೋಶುವನನ್ನು ಭೇಟಿಯಾಗುತ್ತೇವೆ. ಪಾತ್ರ ಮತ್ತು ನೋಟ ಎರಡರಲ್ಲೂ ಯೆಹೋಶುವನು ಬಲಿಷ್ಠ ಮತ್ತು ಧೀರ ಪುರುಷನಾಗಿರಬೇಕು. ಯೆಹೋಶುವನ ಹೆಸರಿನ ಅರ್ಥ ಯೆಹೋವನು ರಕ್ಷಣೆ. ಅವನು ಎಫ್ರಾಯಿಮ್ ಗೋತ್ರದ ನೂನನ ಮಗ. ಅವನು ಮೋಶೆಯೊಂದಿಗೆ ಐಗುಪ್ತದಿಂದ ಹೊರಬಂದಾಗ ಅವನಿಗೆ 40 ವರ್ಷ ವಯಸ್ಸಾಗಿತ್ತು. ಮೋಶೆಯು ಯೆಹೋಶುವನನ್ನು ಇಸ್ರಾಯೇಲ್ ಸೈನ್ಯದ ನಾಯಕನನ್ನಾಗಿ ಆರಿಸಿಕೊಂಡನು. ಯೆಹೋಶುವನು ಅಮಾಲೇಕನನ್ನು ಕತ್ತಿಯಿಂದ ಬಾಯಿಂದ ಸೋಲಿಸಿದನು. ಅಮಾಲೇಕ್ ಮಾಂಸವನ್ನು ಪ್ರತಿನಿಧಿಸುತ್ತಾನೆ. ಮಾಂಸದ ಬಯಕೆಗಳು ಪ್ರತಿಯೊಬ್ಬ ವಿಶ್ವಾಸಿಯ ವಿರುದ್ಧ ಹೋರಾಡುವ ಉಗ್ರ ಶತ್ರು. ಒಂದೆಡೆ ನಾವು ಮಾಂಸವನ್ನು ಅದರ ಉತ್ಸಾಹ ಮತ್ತು ಆಸೆಗಳೊಂದಿಗೆ ಶಿಲುಬೆಗೇರಿಸಬೇಕು. ಮತ್ತೊಂದೆಡೆ ದೇವರ ವಾಕ್ಯದ 2 ಅಲಗಿನ ಕತ್ತಿಯಿಂದ ನಾವು ಮಾಂಸದ ಶಕ್ತಿಯನ್ನು ಜಯಿಸಬೇಕು. ಇಬ್ರಿಯರಿಗೆ 4:12. ಬೈಬಲ್ ಹೇಳುತ್ತದೆ, ಅವರು ಕುರಿಮರಿಯ ರಕ್ತದಿಂದ ಮತ್ತು ತಮ್ಮ ಸಾಕ್ಷಿಯ ವಾಕ್ಯದಿಂದ ಅವನನ್ನು ಜಯಿಸಿದರು. ಪ್ರಕಟಣೆ 12:11. ಮೋಶೆಯು ಇಸ್ರೇಲ್ ಜನರನ್ನು ಕಾನಾನ್ ಗಡಿಯವರೆಗೂ ನಡೆಸಿದನು. ಅದರ ನಂತರ ಅವನು ಯೆಹೋಶುವನನ್ನು ಇಸ್ರೇಲ್ನ ನಾಯಕ ಮತ್ತು ಅಧಿಪತಿಯಾಗಿ ನೇಮಿಸಿದನು. ಅವನ ಸ್ಥಾನವನ್ನು ಅಲಂಕರಿಸಲು ಅವನನ್ನು ಅಭಿಷೇಕಿಸಿದನು. ಧರ್ಮೋಪದೇಶ ಕಾಂಡ 34:9. ಈ ಹೊಸ ಜವಾಬ್ದಾರಿಯನ್ನು ಯೆಹೋಶುವನು ವಹಿಸಿಕೊಂಡಾಗ ಅವನು ನಿರಂತರವಾಗಿ ಕರ್ತನಿಂದ ಸಲಹೆಯನ್ನು ಕೇಳಿದನು ಮತ್ತು ಆತನ ಚಿತ್ತದ ಪ್ರಕಾರ ಇಸ್ರೇಲನ್ನು ಮುನ್ನಡೆಸಿದನು. ಮೊದಲು ಅವನು ಯೋರ್ದಾನ್ ನದಿಯನ್ನು ದಾಟಬೇಕಾಯಿತು. ಅದರ ನಂತರ ಅವನು ಕಾನಾನ್ನಲ್ಲಿ 7 ರಾಷ್ಟ್ರಗಳು ಮತ್ತು 31 ರಾಜರೊಂದಿಗೆ ಹೋರಾಡಿ ಜಯಿಸಬೇಕಾಯಿತು. ಇದು ಸುಮಾರು 6 ವರ್ಷಗಳನ್ನು ತೆಗೆದುಕೊಂಡಿತು. ನಂತರ ಯೆಹೋಶುವನು ಇಸ್ರೇಲ್ ಬುಡಕಟ್ಟು ಜನಾಂಗದವರ ನಡುವೆ ಭೂಮಿಯನ್ನು ಹಂಚಿದನು. ಯೆಹೋಶುವನು ಮೋಶೆಯನ್ನು ನಮ್ರತೆ ಮತ್ತು ವಿಧೇಯತೆಯಿಂದ ಹಿಂಬಾಲಿಸಿದನು. ಅವನು ಎಂದಿಗೂ ತನ್ನನ್ನು ತಾನು ಉನ್ನತೀಕರಿಸಿಕೊಳ್ಳಲಿಲ್ಲ. ಆದರೆ ಕರ್ತನು ತಾನೇ ತಕ್ಕ ಸಮಯದಲ್ಲಿ ಅವನನ್ನು ಮೇಲಕ್ಕೆತ್ತುವವರೆಗೂ ದೇವರ ಬಲವಾದ ಕೈಗೆ ಅಧೀನನಾದನು. ಕರ್ತನಾದ ಯೇಸು ಭೂಮಿಯ ಮೇಲಿನ ತನ್ನ ದಿನಗಳಲ್ಲಿ ಆಳವಾದ ನಮ್ರತೆಯಿಂದ ಬದುಕಿದನು. ಅವನು ಸೇವೆ ಮಾಡಿಸಿಕೊಳ್ಳಲು ಬಂದಿಲ್ಲ, ಆದರೆ ಸೇವೆ ಮಾಡಲು ಮತ್ತು ಅನೇಕರಿಗಾಗಿ ತನ್ನ ಜೀವವನ್ನು ವಿಮೋಚನಾ ಮೌಲ್ಯವಾಗಿ ನೀಡಲು ಬಂದನು. ನಿಮ್ಮಲ್ಲಿ ದೊಡ್ಡವನಾಗಲು ಬಯಸುವವನು ನಿಮ್ಮ ಸೇವಕನಾಗಿರಲಿ. ಮತ್ತಾಯ 20:26. ಯೆಹೋಶುವನಲ್ಲಿದ್ದ ಇನ್ನೊಂದು ಉದಾತ್ತ ಗುಣವೆಂದರೆ ದೇವರ ಮೇಲಿನ ಅವನ ಪ್ರೀತಿ. ದೇವರ ಸಾನ್ನಿಧ್ಯಕ್ಕಾಗಿ ಅವನು ಹಂಬಲಿಸಿದ್ದರಿಂದ ಅವನು ಎಂದಿಗೂ ಗುಡಾರದಿಂದ ಹೊರನಡೆಯಲಿಲ್ಲ. ವಿಮೋಚನ ಕಾಂಡ 33:11. ಗುಡಾರದಲ್ಲಿ ಕರುಣೆಯ ಆಸನ, ಕೆರೂಬಿಗಳು, ದೀಪಸ್ತಂಭ, ನೈವೇದ್ಯ ರೊಟ್ಟಿ ಮತ್ತು ಧೂಪದ್ರವ್ಯದ ಯಜ್ಞವೇದಿ ಇದ್ದವು. ದೇವರ ಪ್ರಿಯ ಮಕ್ಕಳೇ, ಯೇಸುವಿನಿಂದ ಎಂದಿಗೂ ದೂರವಾಗಬೇಡಿ. ಸಭೆಯನ್ನು ತ್ಯಜಿಸಬೇಡಿ. ಯಾವಾಗಲೂ ಕರ್ತನ ಸಾನ್ನಿಧ್ಯವನ್ನು ಹುಡುಕಿರಿ. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ವಚನ. ಯೆಹೋವನು ಯೆಹೋಶುವನ ಸಂಗಡ ಇದ್ದನು.
ಅವನ ಕೀರ್ತಿ ದೇಶದಲ್ಲೆಲ್ಲ ಹರಡಿತು. ಯೆಹೋಶುವ 6:27. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.